ಒಂದು ಕತೆ ಹೇಳ. ಇವಾಗಲೂ ನೆಗೆಟಿವ್ ಸ್ಟೋರೀಸ್ ಹೇಳ್ತಿದ್ದೆ, ಮೀನ್ಸ್ ನೆಗೆಟಿವ್ ಬೀಯಿಂಗ್ ಇದೆ ಅನ್ನೋ ಒಂಥರ ಸ್ಟೋರೀಸ್ ಹೇಳ್ತಿದ್ದೆ. ದೇರ್ ಇಸ್ ಈಕ್ವಲಿ ಪಾಸಿಟಿವ್ ಅನ್ನೋದಕ್ಕೆ ಇಲ್ಲೊಂದು ಸ್ಟೋರಿ ನಡೆದಿದೆ. ಬಹಳ ಸುಮಾರು ವರ್ಷಗಳ ಹಿಂದೆ ಒಂದು ಫ್ಯಾಮಿಲಿ ಇತ್ತು, ಬಹಳ ಬಡ ಕುಟುಂಬ. ಗಂಡ ಹೋಗಿ ದಿನದ ಕೂಲಿ ಮಾಡ್ಕೊಂಡು ಬಂದ್ರೆ ಅವ್ರ ಜೀವನ ನಡೀತಿತ್ತು. ಆ ಲೆವೆಲ್ಗೆ ಬಡತನ ಇತ್ತು ಅವರಿಗೆ. ಡೈಲಿ ಹೋಗ್ತಿದ್ದ, ಕೆಲ್ಸಕ್ಕೆ ಹೋಗ್ತಿದ್ದ, ಬರ್ತಿದ್ದ, ದಿನಚರಿ ನಡೀತಿತ್ತು. ಹೀಗೆ ಒಂದಿನ ಮಲಗಿದ್ದಾಗ ಒಂದು ಕನಸು ಬಂತು. ಆ ಕನಸಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಒಂದು ಕೆರೆ ಬರುತ್ತೆ ಅಲ್ಲ, ಆ ಕೆರೆ ಹತ್ರ ಹೋಗಿ ಕುತ್ಕೋ, ನಿನಗೆ ಏನೋ ಒಂದು ಒಳ್ಳೇದಾಗತ್ತೆ, ನಿನಗೇನೋ ಒಂದು ಒಳ್ಳೇದಾಗತ್ತೆ ಅಂತ ಒಂದು ಕನಸು ಬಂತು. ಅವರು ಅದನ್ನ ನೆಗ್ಲೆಕ್ಟ್ ಮಾಡಿದ್ರು. ನಾನು ಹೋಗಿ ಕೆರೆ ಹತ್ರ ಕುತ್ಕೊಂಡ್ರೆ ನನಗೆ ಊಟಕ್ಕೆ ಯಾರು ಕೊಡ್ತಾರೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ರು. ಬಟ್ ಆ ಕನಸು ದಿನ ಬಿಡ್ಲಾರ್ದಂಗ್ ದಿನ ಬರ್ತಿತ್ತು. ಯಾಕೆ ದಿನ ಇದೇ ಕನಸು ಬರ್ತಿದೆ ಅಲ್ಲ ಅಂತ ತುಂಬಾ ಫ್ರಸ್ಟ್ರೇಟ್ ಆಗಿದ್ದ. ದಿನ ಅವ್ನ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಆ ಕೆರೆ ದಾಟಿನೇ ಹೋಗ್ಬೇಕು. ಆ ಕೆರೆ ನೋಡಿದಾಗೆಲ್ಲ ಒಂದ್ಸತಿ ಅವನಿಗೂ ವಿಚಾರ ಬರ್ತಿತ್ತು, ಒಂದಿನ ಟ್ರೈ ಮಾಡ್ಬಿಡ್ಬೇಕು ಕುತ್ಕೊಂಡು ಅಂತ ಹೇಳಿ ಕೆಲವೊಂದ್ಸತಿ ಅನ್ಸಿದೆ. ಟೈಮ್ ಪೀರಿಯಡ್ ತುಂಬಾ ಫ್ರಸ್ಟ್ರೇಟ್ ಆಗಿ ಫೈನ್ ನೋಡೇ ಬಿಡೋಣ, ಹೋಗ ಅಲ್ಲಿ ಒಂದೆರಡು ದಿನ ಕುತ್ಕೊಳ್ಳೋಣ ಕೆರೆ ಹತ್ರ, ಅದೇನು ಒಳ್ಳೇದಾಗುತ್ತೋ ನೋಡೋಣ ಅಂತ ಹೇಳಿ ಕೆಲ್ಸಕ್ಕೆ ಹೋಗೋದನ್ನ ಬಿಟ್ಟು ಒಂದ್ 2-3 ದಿನ ಕೆರೆ ಹತ್ರ ಹೋಗಿ ಬೆಳಗ್ಗೆ ಹೋಗಿ ಸಾಯಂಕಾಲವರೆಗೂ ಇದ್ದು ವಾಪಸ್ ಮನೆಗೆ ಬರ್ತಿದ್ದ. ಹಿಂಗೆ ಒಂದ್ 2-3 ದಿನ ಮಾಡಿದಾಗ ಕೆರೆಯಿಂದ ದಾಟ್ಕೊಂಡು ಇನ್ನೊಬ್ರು ಹೋಗ್ತಿದ್ರು. 4ನೇ ದಿನಾನು ಅವ್ರು ಬಂದು ಆ ಕೆರೆ ಹತ್ರ ಬಂದು ಕೂತಿರುವಾಗ 4ನೇ ದಿನ ಇನ್ನೊಬ್ರು ಇವರು ದಿನ ಬಂದು ಕುತ್ಕೊಳ್ಳೋದನ್ನ ನೋಡಿ ಅಬ್ಸರ್ವ್ ಮಾಡಿ ಸೈಕಲ್ ನಿಲ್ಸಿ ಹೋಗಿ ಕೇಳಿದ್ದ. ಇಬ್ರು ಸೈಕಲ್ ಓಡಿಸ್ತಿದ್ರು. ಸೈಕಲ್ ನಿಲ್ಸಿ ಹೋಗಿ, ಏನಪ್ಪ ದಿನ ನೋಡ್ತಿದ್ದೀನಿ ಇಲ್ಲಿ ಬಂದು ಕುತ್ಕೊಂತಿದೀಯಲ್ಲ, ಏನ್ ವಿಷಯ, ಯಾಕೆ ಬೆಳಗ್ಗೆ ಹೋಗೋವಾಗ ಇಲ್ಲೇ ಇರ್ತಿದ್ದೆ, ವಾಪಸ್ ಕೆಲ್ಸದಿಂದ ಬರೋವಾಗ್ಲೂ ಇಲ್ಲೇ ಕೂತಿರ್ತಿದ್ದೆ, ಏನಾಗಿದೆ, ಏನ್ ಸಮಸ್ಯೆ ಇದೆ ನಿನಗೆ ಅಂತ ಅವ್ರು ಕೇಳಿದ್ರು. ಆಗ ಅವರು ಇದ್ದಿದ್ದು ಹೇಳಿದ್ರು, ನನಗೆ ದಿನ ಕನ್ಸಲ್ಲಿ ಈ ಕೆರೆ ಹತ್ರ ಹೋಗಿ ಕುತ್ಕೊಂಡು ಏನೋ ಒಳ್ಳೇದಾಗತ್ತೆ ಅಂತ ಕನ್ಸಲ್ಲಿ ಬಂದು ಯಾರೋ ಒಬ್ರು ಹೇಳ್ತಿದ್ರು. ನನಗೆ ಬಹಳ ತಿಂಗಳಿಂದ ನನಗೆ ಇದೇ ಕನಸು ದಿನ ಬಿಡ್ಲಾರ್ದಂಗೆ ಬಂದಿರೋದಕ್ಕೆ ಇವತ್ತು ಬಂದಿದ್ದೀನಿ. ಈಗ 3-4 ದಿನದಿಂದ ಬರ್ತಿರೋದು, ನನಗೆ ತಲೆ ಕೆಟ್ಟೋಯ್ತು, ಅದಕ್ಕೆ ಏನ್ ಒಳ್ಳೇದಾಗತ್ತೆ ಅಂತ ಬಂದು ಕುತ್ಕೊಂಡೆ. ಆವಾಗ ಏನ್ ಬಂದು ಕೇಳಿದ್ರಲ್ಲ ಅವರು, ಅಯ್ಯೋ ನನಗೂ ದಿನ ಒಂದ್ ಕನ್ಸ್ ಬರುತ್ತೆ ಅಪ್ಪ, ಮುಂಬೈಯಲ್ಲಿ ಇಂಥ ಜಾಗದಲ್ಲಿ, ಇಂಥ ಏರಿಯಾದಲ್ಲಿ ಇಂಥ ಮನೆ ನಂಬರು, ಆ ಮನೆ ಹೋದಾಗ ಒಂದು ತುಳಸಿ ಕಟ್ಟೆ ಇರುತ್ತೆ, ಆ ತುಳಸಿ ಕಟ್ಟೆ ಕೆಳಗಡೆ ಒಂದು ನಿಧಿ ಸಿಗುತ್ತೆ, ಹೋಗು ಅಂತ ದಿನ ಕನ್ಸ್ ಬರುತ್ತೆ ನನಗೆ. ಆದ್ರೆ ನಾನೇನು ಆ ಕನ್ಸು ಹುಡ್ಕೊಂಡು ಯಾರೋ ಮನೆಗೆ ಹೋಗಿ ನುಗ್ಗಿ ಮಾಡ್ಲಾ, ನಾನು ಇದನ್ನ ಕನ್ಸನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಬಿಡ್ಬೇಕು ಅಂತ ಹೇಳಿ ಹೋಗ್ಬಿಡ್ತಾನೆ. ಆಮೇಲೆ ಯಾರು ಬಂದು ಕೂತಿದ್ರು ಕೆರೆ ಹತ್ರ, ಏನ್ ಅಡ್ರೆಸ್ ಹೇಳಿದ್ರಲ್ಲ ಅವರು, ಆ ಅಡ್ರೆಸ್ ಇವ್ರ ಮನೆ ಆಗಿರುತ್ತೆ. ಆಮೇಲೆ ಇವ್ರ ಮನೆಗೆ ಹೋಗಿ ಅದೇ ತುಳಸಿ ಕಟ್ಟೆ ಇತ್ತು, ಅಲ್ಲಿ ತುಳಸಿ ಕಟ್ಟೆ ಹತ್ರ ಹೋಗಿ ತೆಗೆದು ನೋಡಿ ಮಾಡಿ ಅವ್ರಿಗೆ ನಿಧಿಸಿ. And he is the richest person. ಅದು ಎಂತ ಒಂದು ಕೋಇನ್ಸಿಡೆನ್ಸ್ ನೋಡಿ. ಇಟ್ ಇಸ್ ನಾಟ್ ಎ ಕೋಇನ್ಸಿಡೆಂಟ್, ಇಟ್ ಇಸ್ ಗಾಡ್ ಮೇಡ್. ಆ ನಿಧಿ ಅವರಿಗೆ ಸಿಗ್ಬೇಕು ಅನ್ನೋ ಒಂದು ಫೇಟ್ ಇತ್ತು, ಹಂಗಾಗಿ ಆ ನಿಧಿ ಅವ್ರಿಗೆ ಸಿಕ್ತು. ಸೊ ದೇರ್ ಆರ್ ನೆಗೆಟಿವ್ ಆಸ್ ವೆಲ್ ಆಸ್ ಪಾಸಿಟಿವ್ in the whole world. It is not only a negative. When you say there is positive, then you have to accept it there is negative.